ಮಂಡಿ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಕುತ್ತಿಗೆ ನೋವು ಬರ್ತಾ ಇದೆ. ಜಂಕ್ ಫುಡ್, ಫಾಸ್ಟ್ ಫುಡ್, ಬೇಕರಿ ಪದಾರ್ಥ, ನಿಂತು ಕೆಲಸ ಮಾಡೋ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಡಿಗೆ ಮನೆಯಲ್ಲಿ ನಿಲ್ಲೋದು, ಫ್ಯಾಕ್ಟರಿಗಳಲ್ಲೂ ನಿಲ್ಲೋದು, ಮೊಣಕಾಲಿನಲ್ಲಿ ಸೆಳೆತ, ಒತ್ತಡ, ಸ್ವಲ್ಪ ಓಡಾಡ್ಲಿಕ್ಕೂ ಆಗೋದಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ 20-30 ವರ್ಷದ ಮಕ್ಕಳಿಗೂ ಕೂಡ ಮಂಡಿ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಕುತ್ತಿಗೆ ನೋವು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ವಾತ ವಿಕಾರ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ ಪಂಚ ಪ್ರಾಣಗಳಲ್ಲಿ ವಿಕಾರಗಳು ಸಂಭವಿಸಿದಾಗ ಇಂಥ ಸಮಸ್ಯೆ ಬರ್ತದೆ. ಆ ವಿಕಾರಕ್ಕೆ ಕಾರಣ ಜಂಕ್ ಫುಡ್, ಫಾಸ್ಟ್ ಫುಡ್, ಬೇಕರಿ ಪದಾರ್ಥ, ಆಮೇಲೆ ತಡವಾಗಿ ಮಲಗಿ ತಡವಾಗಿ ಏಳೋದು, ದುಶ್ಚಟಗಳನ್ನು ಮಾಡೋದು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಇಂಥವೆಲ್ಲ ಕಾರಣಗಳು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಿಂತು ಕೆಲಸ ಮಾಡೋ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಡಿಗೆ ಮನೆಯಲ್ಲಿ ನಿಲ್ಲೋದು, ಫ್ಯಾಕ್ಟರಿಗಳಲ್ಲೂ ನಿಲ್ಲೋದು. ಅದರಿಂದ ನಮ್ಮ ಮೊಣಕಾಲಿಗೆ, ನಮ್ಮ ಸೊಂಟದ ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ ಹೆಚ್ಚು ಒತ್ತಡ ಆಗಿ ಕುತ್ತಿಗೆಯಲ್ಲಿ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಡಿಸ್ಕ್ ಬಲ್ಜು, ಸ್ಲಿಪ್ ಅಂತೆಲ್ಲ ಕರೀತಾರೆ. ಮತ್ತೆ ಬೆನ್ನು ನೋವಿನ ಸಮಸ್ಯೆಯನ್ನ L4, L5, L3 ಹಿಂಗ್ ಬಲ್ಜ್ ಆಗಿದೆ, ಸ್ಲಿಪ್ ಡಿಸ್ಕ್ ಆಗಿದೆ, ಸಯಾಟಿಕ ಪೇನ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಮಂಡಿಯಲ್ಲಿ ಕಾರ್ಟಿಲೇಜ್ ಸವಕಳಿ ಬಂದಿದೆ, ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆಡು ಭಾಷೆಯಲ್ಲಿ ಗ್ರೀಸ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಹಾಗಾದಾಗ ಮೊಣಕಾಲ್ ಬಿಗಿ ಆಗ್ತಾ ಹೋಗ್ತದೆ, ಮೊಣಕಾಲಿನಲ್ಲಿ ಸೆಳೆತ, ಒತ್ತಡ, ಸ್ವಲ್ಪ ಓಡಾಡ್ಲಿಕ್ಕೂ ಆಗೋದಿಲ್ಲ. ಆಮೇಲೆ ಮೊಣಕಾಲ್ ಮಡಚಿದ್ರೆ ಕಟಕಟ ಶಬ್ದ ಬರ್ತದೆ. ಬೆನ್ನುವಿನ ಸಮಸ್ಯೆ ಇದ್ದಾಗ ಅದರ ಲಕ್ಷಣಗಳು ಅಂದ್ರೆ ಬೆಳಗ್ಗೆದ್ದು ತುಂಬಾ ಒತ್ತಡ ಇರ್ತದೆ, ತಿರುಗ್ಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಬೆನ್ನು ತುಂಬಾ ಬಿಗಿತ, ಎಳೆತ, ಸೆಳೆತ, ಅದೆಲ್ಲ ಜೋಮು ಕಾಲಿಗೆಲ್ಲ ಬರ್ತದೆ. ಅಲ್ಲಿ ಸಯಾಟಿಕ ನರ ಒತ್ತಿ ಅಲ್ಲೆಲ್ಲ ತುಂಬಾ ತೊಂದರೆ ಆಗುತ್ತೆ. ಆಮೇಲೆ ಕುತ್ತಿಗೆ ನೋವಿನಿಂದನೂ ಕೂಡ ನಮಗೆ ಕತ್ತು ತಿರುಗಿಸ್ಲಿಕ್ಕೆ ಆಗದೇ ಇರೋಷ್ಟು ಸ್ಟಿಫ್ನೆಸ್ ಆಗ್ತದೆ. ಕೆಲವೊಮ್ಮೆ ಆಂಕ್ಲೈಜಿಕ್ ಸ್ಪಾಂಡಿಲೈಟಿಸ್ ಇಂದನೂ ಕೂಡ ಈ ಸಮಸ್ಯೆ ಬಂದಿರ್ತದೆ. ಆಸ್ಟಿಯೋ ಅರ್ಥರೈಟಿಸ್, ರೊಮಟಾಯ್ಡ್ ಅರ್ಥರೈಟಿಸ್ ಸಮಸ್ಯೆಯಿಂದನೂ ಕೂಡ ಬಂದಿರ್ತದೆ. ಅದನ್ನ ಯಾವುದು ಅಂತ ನಿಖರವಾಗಿ ಪತ್ತೆ ಹಚ್ಚಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆನ ಶಾಸ್ತ್ರಬದ್ಧವಾಗಿ ಸರಿಯಾಗಿ ಮಾಡಿದರೆ ಅಂತಹ ಸಮಸ್ಯೆಗಳನ್ನ ಶಸ್ತ್ರಚಿಕಿತ್ಸೆಗಳಿಲ್ಲದೆ ಪರಿಪೂರ್ಣವಾಗಿ ನಾವು ಪರಿಹಾರ ಮಾಡ್ಕೊಳ್ಬಹುದು. ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರೆ ನೋಡಿ, ಮೊಣಕಾಲು ನೋವಿಗೆ ನಮ್ಮ ಪ್ರಧಾನಮಂತ್ರಿಗಳು, ಹಿಂದಿನ ಪ್ರಧಾನಮಂತ್ರಿ ವಾಜಪೇಯಿಜಿಯವರು ಶಸ್ತ್ರಚಿಕಿತ್ಸೆ ಮಾಡಿಸಿದ್ಮೇಲೆ ಅವ್ರು ವೀಲ್ ಚೇರ್ ಮೇಲೆ ಓಡಾಡ್ಬೇಕಾಯ್ತು. ಅವ್ರದ್ದು ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ ಅವರು ಜನಪ್ರಿಯರಿದ್ದಾರೆ ಅಂತ ಕೊಟ್ಟಿದ್ದೇನೆ. ಹಾಗೆ ಶಸ್ತ್ರಚಿಕಿತ್ಸೆಗಳಿಲ್ಲದೆ ಇಂತಹ ಸಮಸ್ಯೆಗಳನ್ನ 100ಕ್ಕೆ 90% ಜನರಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಯಿಂದ ಸರಿಪಡಿಸಬಹುದು. ತಮಗೆ ಇಂತಹ ಸಮಸ್ಯೆಗಳಿದ್ದಲ್ಲಿ ತಾವು ಕೂಡ ನಮ್ಮ ಆಶ್ರಮದಲ್ಲಿ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ಸಮಸ್ಯೆಗಳನ್ನ ಗುಣಪಡಿಸ್ಕೋಬಹುದು. ಇಂತಹ ಸಮಸ್ಯೆಗಳಿಂದ ಮನುಷ್ಯ ಬೆಡ್ರಿಡನ್ ಆಗ್ತಾನೆ. ಒಬ್ಬ ಮನುಷ್ಯ ಬೆಡ್ರಿಡನ್ ಆದ ಅಂದ್ರೆ ಅವನ ಮಲಮೂತ್ರಗಳನ್ನ ಸ್ವಚ್ಛ ಮಾಡೋದು ಬೇರೆಯವ್ರಿಗೆ ಕಷ್ಟ ಆಗುತ್ತೆ, ಅದು ನರಕ ಅದು. ಅದಕ್ಕೆ ನಾವು ಇವತ್ತೇ ಸತ್ರು ಪರವಾಗಿಲ್ಲ, ಹಾಸಿಗೆ ಹಿಡಿದು ಬೇರೆಯವ್ರ ಕಡೆಯಿಂದ ನಮ್ಮ ಮಲಮೂತ್ರಗಳನ್ನ ಕ್ಲೀನ್ ಮಾಡಿಸ್ಕೊಂಡು ಸಾಯಬಾರ್ದು. ಅಂದ್ರೆ ಪ್ರಾರಂಭಿಕ ಹಂತದಲ್ಲೇ ಇಂತಹ ಸಮಸ್ಯೆಗಳನ್ನ ನಾವು ಸರಿಪಡಿಸ್ಕೊಳ್ಳೋದು ಬಹಳ ಸೂಕ್ತ. ಈಗಾಗಲೇ ಹೆಚ್ಚಾಗಿದೆ ಅಂದ್ರೆ ಇನ್ನೂ ತಡ ಮಾಡದೆ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಆರೋಗ್ಯ ನೆಮ್ಮದಿಯಿಂದ ಬದುಕೋಣ.